ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜ್ನಿ. ನಾನಿವತ್ತು ನಿಮಗೆ ತುಪ್ಪ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ದಿನ ಹಾಲು ಇದ್ದೇ ಇರುತ್ತೆ. ಆ ಹಾಲನ್ನು ಕಾಯಿಸಿ ಅದರಲ್ಲಿ ಬಂದ ಕೆನೆ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಕಾಯಿಸೋದು ಹೇಗೆ ಅಂತ ಈ ವಿಡಿಯೋನಲ್ಲಿ ನೋಡೋಣವಾ. ನಾವು ಮನೆಯಲ್ಲೇ ತುಪ್ಪ ಮಾಡ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಒಂದಕ್ಕೆ ಎರಡು ದುಡ್ಡು ಕೊಡೋದು ಸಹ ತಪ್ಪುತ್ತೆ. ಮತ್ತು ನಮ್ಮ ಮನೆಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ನಾನಿಲ್ಲಿ ಹಾಲು ಕಾಯಿಸೋ ಪಾತ್ರೆ ತಗೊಂಡು 1 ಲೀಟರ್ ನಂದಿನಿ ಹಾಲನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ 1/4 ಲೋಟ ಅಥವಾ ಅರ್ಧ ಲೋಟ ನೀರು ಹಾಕ್ಕೊಬೋದು. ನಾವು ಯಾವಾಗಲೂ ಹಾಲನ್ನು ಒಂದೇ ಪಾತ್ರೆಯಲ್ಲಿ ಕಾಯಿಸ್ಬೇಕು. ಸಾರು ಪಾತ್ರೆ ಅದರಲ್ಲೆಲ್ಲ ಕಾಯಿಸೋದಕ್ಕೋದ್ರೆ ಹಾಲು ಒಡೆದೋಗ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಹಾಲು ಕಾಯಿಸೋದಕ್ಕಂತಾನೆ 1 ಅಥವಾ 2 ಪಾತ್ರೆ ಇಟ್ಕೊಬೇಕು. ಸ್ಟವ್ ಹಚ್ಚಿ ಹಾಲನ್ನು ಸಿಮ್ಮಲ್ಲಿಟ್ಟು ಕಾಯಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಡಬಾರ್ದು. ಹೈ ಫ್ಲೇಮಲ್ಲಿಟ್ಟರೆ ಹಾಲು ಉಕ್ಕೋಗಿ ಕೆನೆ ಅಷ್ಟು ಸರಿಯಾಗಿ ಕಟ್ಟಲ್ಲ. ಅದಕ್ಕೋಸ್ಕರ ನಾವು ಸಿಮ್ಮಲ್ಲಿಟ್ಟೆ ಕಾಯಿಸ್ಬೇಕು. ಹಾಲು ಕಾದ್ಮೇಲೆ ಮೇಲೆ ಕೆನೆ ಕಟ್ಟುತ್ತೆ. ಅದೊಂಚೂರು ಮೇಲಕ್ಕೆ ಉಕ್ಕೋ ಟೈಮ್ ನೋಡಿ ಸ್ಟವ್ ಆಫ್ ಮಾಡಿಬಿಡಬೇಕು. ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ರೀತಿ ಕೆನೆ ತೆಗ್ದಿರೋ ಹಾಲನ್ನ ಕೊಡಬೇಡಿ. ಯಾಕಂದರೆ ಮಕ್ಕಳಿಗೆ ಬೇಕಾಗಿರೋ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಸಿಗಲ್ಲ. ಆಮೇಲೆ ಒಂದು 1/2 ಅವರ್ ಅಥವಾ 1 ಅವರ್ ಆದಮೇಲೆ ಮತ್ತೆ ಸ್ಟವ್ ಹಚ್ಚಿ ಮತ್ತೆ ಹಾಲನ್ನು ಕಾಯಕ್ಕಿಡಬೇಕು. ಯಾಕಂದರೆ ನಾವು ಮತ್ತೆ ಕಾಯಿಸಿದಾಗ ಅದು ಬಿಸಿಯಾಗಿ ಕೆನೆ ಲೇಯರು ಚೆನ್ನಾಗಿ ಬರುತ್ತೆ. 2ನೇ ಸರಿ ಹಾಲನ್ನು ಕಾಯಿಸಿದಾಗಲೂ ಅಷ್ಟೇ ಅದೊಂಚೂರು ಮೇಲೆ ಉಕ್ಕಿದಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಅದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿಟ್ಟರೆ ಕೆನೆ ಗಟ್ಟಿಯಾಗುತ್ತೆ. ಒಂದು ವೇಳೆ ನಿಮಗೆ ಮಧ್ಯ ಕಾಫಿ ಅಥವಾ ಟೀಗೇನಾದರೂ ಹಾಲು ಬೇಕಂತಂದರೆ ಕೆನೆ ಎಲ್ಲ ಒಂದು ಸೈಡ್ಗೆ ಸರಿಸಿ ಹಾಲನ್ನು ತಗೊಬೋದು. ಫ್ರಿಜ್ಜಿಂದ ಪಾತ್ರೆನ ತೆಗೆದ್ಮೇಲೆ ಸುತ್ತೂ ಇರೋ ಕೆನೆ ಎಲ್ಲ ಸ್ಪೂನಿಂದ ಒಂದು ಕಡೆ ತಗೊಬೇಕು. ಈ ರೀತಿ ಕೆನೆ ಎಲ್ಲ ಒಂದು ಸೈಡ್ಗೆ ತಗೊಂಡಾದ್ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಟು ಟೀ ಶೋಧಿಸೋದ್ರಲ್ಲಿ ಆ ಕೆನೆ ಎಲ್ಲ ಹಾಕ್ಕೊಬೇಕು. ಆ ಕೆನೆ ಮೇಲೆ 1/4 ಲೋಟ ಆಗೋಷ್ಟು ನೀರು ಹಾಕಿ. ಯಾಕಂದರೆ ಕೆನೆಯಲ್ಲಿ ಹಾಲು ಜಾಸ್ತಿನೇ ಇರುತ್ತೆ, ಹಾಲು ವೇಸ್ಟ್ ಆಗೋದು ಬೇಡ ಅಂತ. ಈಗ ಈ ಕೆನೆಯನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡಬೇಕು. ರೆಫ್ರಿಜರೇಟ್ರಲ್ಲಿ ಮಾತ್ರ ಇಡಕ್ಕೆ ಹೋಗ್ಬಿಡಿ. ಯಾಕಂದರೆ ಫ್ರೀಝರಲ್ಲಿಟ್ಟರೆ 1 ತಿಂಗಳಾದರೂ ಕೆಡಲ್ಲ. ಅದೇ ರೀತಿ ಪ್ರತಿದಿನ ನೀವು ಎಷ್ಟು ಹಾಲು ತರ್ತೀರೋ ಅಷ್ಟು ಹಾಲನ್ನು ಇದೇ ಪ್ರೊಸೀಜರಲ್ಲಿ ಕಾಯಿಸ್ಕೊಬೇಕು. ಹಾಲು ಮಾತ್ರ ಯಾವುದೇ ಕಾರಣಕ್ಕೂ ಉಕ್ಕೋದಕ್ಕೆ ಬಿಡಬಾರ್ದು. ಸ್ಟವ್ ಪಕ್ಕದಲ್ಲೇ ಇದ್ದು ಅದು ಕೆನೆ ಕಟ್ಟೋವರೆಗೂ ವೆಯ್ಟ್ ಮಾಡಿ ಸ್ಟವ್ ಆಫ್ ಮಾಡಬೇಕು. ಯಾಕಂದರೆ ಇದು ಪ್ಯಾಕೆಟ್ ಹಾಲಾಗಿರೋದ್ರಿಂದ ಜಾಸ್ತಿ ಕೆನೆ ಬರೋಲ್ಲ. ಅದೇ ಹಳ್ಳಿ ಕಡೆ ಆದರೆ ಕರ್ದಿರೋ ಹಾಲನ್ನು ತಗೊಂಡು ಕಾಯಿಸಿದ್ರೆ ಕೆನೆ ಚೆನ್ನಾಗಿ ಕಟ್ಟುತ್ತೆ ಮತ್ತು ಬೆಣ್ಣೆನೂ ಜಾಸ್ತಿ ಬರುತ್ತೆ. ಅದು ಅಲ್ಲದೆ ಆಗಿನ ಕಾಲದಲ್ಲಿ ಸೌದೆ ಒಲೆ ಮೇಲೆ ಕಾಯಿಸಿ ಕೆಂಡದ ಒಲೆ ಮೇಲೆ ಹಾಗೆ ಬಿಟ್ಬಿಡೋರು. ಅದು ಚೆನ್ನಾಗಿ ಕುದ್ದು ದಪ್ಪ ಲೇಯರ್ ಕಟ್ತಾ ಇತ್ತು. ಆದರೆ ಈಗ ಸ್ಟವ್ ಮೇಲೆ ಕಾಯಿಸೋದ್ರಿಂದ ಅಷ್ಟೊಂದು ದಪ್ಪ ಲೇಯರ್ ಕಟ್ಟೋದಿಲ್ಲ. ನಾನಿಲ್ಲಿ ಕೆನೆನ ಒಂದು 20ರಿಂದ 25 ದಿನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 15 ದಿವಸಕ್ಕೊಂದ್ಸರಿ ಮಾಡ್ಕೊಬೋದು. ಫ್ರಿಜ್ಜಿಂದ ತೆಗೆದಾದ್ಮೇಲೆ ಅದು ತುಂಬಾ ಗಟ್ಟಿ ಇರುತ್ತೆ. 1-2 ಅವರ್ ಆಚೆನೇ ಇಟ್ಬಿಡಿ. ಈಗ 2 ಅವರ್ ಆದಮೇಲೆ ಎಲ್ಲ ಮೆತ್ತಗಾಗಿದೆ. ಇದಕ್ಕೆ 1/4 ಲೋಟ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಂಡು 1 ದಿನ ಹಾಗೆ ಇಟ್ಬಿಡಬೇಕು. ನೀವು ಬೇಕಿದ್ದರೆ ಮಧ್ಯ ಮಧ್ಯ ಹುಳಿ ಮೊಸರಿದ್ರೆ ಅಥವಾ ಒಂದು ವೇಳೆ ಮನೆಯಲ್ಲಿ
ಮೊಸರೇನಾದರೂ ಮಿಕ್ಕಿದ್ರೆ ಕೆನೆ ಜೊತೆ ಡೇ 1 ಮಿಕ್ಸ್ ಮಾಡ್ಕೊಳ್ತಾ ಬರ್ಬೋದು. ಈಗ ನಾನಿಲ್ಲಿ ದೊಡ್ಡ ಜಾರ್ ತಗೊಂಡು ಅದನ್ನು ಬಿಸಿನೀರಲ್ಲಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಆ ಜಾರ್ಗೆ ಕೆನೆನ ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡೋದಂತಂದರೆ ಒಂದೇ ಸಮ ಗ್ರೈಂಡ್ ಮಾಡಬಾರ್ದು. 1 ಸೆಕೆಂಡ್ ಆನ್ ಮಾಡಿ ಆಫ್ ಮಾಡಬೇಕು, ಮತ್ತೆ ಆನ್ ಮಾಡಿ ಆಫ್ ಮಾಡಬೇಕು. ಆ ರೀತಿ ಒಂದು 3-4 ಸರಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬೆಣ್ಣೆ ಬಂದಿರೋದು. ಆಮೇಲೆ ಇದನ್ನು ತೆಗೆದು ನೋಡೋಣ. ಬೆಣ್ಣೆ ಚೆನ್ನಾಗಿ ಬಂದಿದೆ. ಒಂದು ವೇಳೆ ಬೆಣ್ಣೆ ಸರಿಯಾಗಿ ಬರದೆ ತುಂಬಾ ಮೆತ್ತಗಿದ್ರೆ ಜಾರ್ನ ಹಿಡ್ಕೊಂಡು 1 ನಿಮಿಷ ಈ ರೀತಿ ಶೇಕ್ ಮಾಡಿ, ಆಗ ಬೆಣ್ಣೆ ಈಸಿಯಾಗಿ ಕೈಗೆ ಬರುತ್ತೆ. ಬಿಸಿನೀರಲ್ಲಿ ಕೈ ತೊಳ್ಕೊಂಡು ನಿಧಾನಕ್ಕೆ ಬೆಣ್ಣೆನೆಲ್ಲ ತೆಗೆದು ಒಂದು ನೀರಿರೋ ಪಾತ್ರೆಗೆ ಹಾಕ್ಕೊಬೇಕು. ಉಳಿದಿರೋ ಕೆನೆನೂ ಸಹ ಹಾಕ್ಕೊಂಡು ಅದೇ ರೀತಿ 1 ಸೆಕೆಂಡ್ ಆನ್ ಮಾಡಿ ಆಫ್ ಮಾಡಬೇಕು, ಆನ್ ಮಾಡಿ ಆಫ್ ಮಾಡಬೇಕು. ಆ ರೀತಿ ಒಂದು 3-4 ಸರಿ ಮಾಡಿದ್ರೆ ಬೆಣ್ಣೆ ಬರುತ್ತೆ. ನೀವು ಆದಷ್ಟು ಸ್ವಲ್ಪನೇ ಹಾಕ್ಕೊಂಡು ಬೆಣ್ಣೆ ಕಡಿಬೇಕು. ಈಗ ಬೆಣ್ಣೆನ 1 ಸರಿ ಅಥವಾ 2 ಸರಿ ತೊಳ್ಕೊಂಡು ಆ ನೀರನ್ನೆಲ್ಲ ಚೆಲ್ಲಬೇಕು. ಸ್ಟವ್ ಹಚ್ಚಿ ಬೆಣ್ಣೆ ಇರೋ ಪಾತ್ರೆ ಇಟ್ಟು ಸಿಮ್ಮಲ್ಲೇ ಕಾಯಿಸ್ಕೊಬೇಕು. ನೀವು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ. ಬೆಣ್ಣೆ ಬೇಗ ಕರಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ತುಪ್ಪ ಆಗೋಲ್ಲ. ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ, ನೀವು ಸಿಮ್ಮಲ್ಲಿಟ್ಕೊಂಡೇ ಕಾಯಿಸ್ಬೇಕು. ಮತ್ತು ಆದಷ್ಟು ದೊಡ್ಡ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ಉಕ್ಕೋಗ್ಬಿಡುತ್ತೆ. ಈಗ ಅದು ನೀರಿನಂಶ ಎಲ್ಲ ಹಿಂಗಿ ತುಪ್ಪ ಬಿಟ್ಕೊಬೇಕು. ಹತ್ರ ಒಂದು 20-25 ನಿಮಿಷ ಆಗುತ್ತೆ. ನೀವು ಸ್ಪೂನ್ನಿಂದ ಬೆರೆಸೋದಕ್ಕೆ ಹೋಗಬೇಡಿ, ಮತ್ತು ತುಪ್ಪ ಕಾಯಿಸೋವರೆಗೂ ಸ್ಟವ್ ಪಕ್ಕದಲ್ಲೇ ನಿಂತಿರಬೇಕು. ಬೆಣ್ಣೆ ಎಲ್ಲ ಕರಗಿ ನಿಧಾನಕ್ಕೆ ತುಪ್ಪ ಆಗ್ತಾ ಇದೆ. ನೀವು ಮನೆಯಲ್ಲೇ ತುಪ್ಪ ಮಾಡಿಕೊಂಡ್ರೆ ರುಚಿಯಾಗಿರೋ ಮತ್ತು ಫ್ರೆಶ್ ಆಗಿರೋ ತುಪ್ಪ ತಿನ್ಬೋದು, ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಆದಷ್ಟು ದಪ್ಪ ತಳದ ಪಾತ್ರೆನೇ ತಗೊಳ್ಳಿ. ಹತ್ರ 80% ತುಪ್ಪ ಆಗ್ತಾ ಬಂದಿದೆ. ಇನ್ನು ಪೂರ್ತಿ ತುಪ್ಪ ಎಲ್ಲ ಮೇಲೆ ಬಂದು ಕೆಳಗಡೆ ಮಡ್ಡಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಲ್ಲಿವರೆಗೂ ಕಾಯಿಸ್ತಾನೇ ಇರಬೇಕು. ನೊರೆ ಎಲ್ಲ ಹೋಗಿ ತುಪ್ಪ ಎಲ್ಲ ತೇಲ್ತಾ ಇದೆ. 98% ತುಪ್ಪ ಆಗಿದೆ. ಕೆಳಗಡೆ ಇರೋ ಮಡ್ಡಿ ಎಲ್ಲ ಬ್ರೌನ್ ಕಲರ್ ಆಗ್ತಾ ಇದೆ. ಬ್ರೌನ್ ಕಲರ್ ಆದಮೇಲೆ ಸ್ಟವ್ ಆಫ್ ಮಾಡಿ ಕೊನೆಯದಾಗಿ ಒಂದು ಕಲ್ಲುಪ್ಪು ರುಚಿಗೋಸ್ಕರ, ಲವಂಗ ಮತ್ತು ಏಲಕ್ಕಿ ಒಳ್ಳೆ ಸ್ಮೆಲ್ಗೋಸ್ಕರ, ಮತ್ತು ಕರಿಬೇವು ಹಾಕಿ ಸ್ಟವ್ವಿಂದ ಪಾತ್ರೆ ನಿಲ್ಲಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೀವು ಬೇಕಿದ್ರೆ ವೀಳ್ಯದೆಲೆನೂ ಹಾಕ್ಕೊಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ಟವ್ ಮೇಲೇ ಬಿಡಬಾರ್ದು, ಆ ಸ್ಟವ್ ಬಿಸಿಗೇನೆ ಜಾಸ್ತಿ ಸೀದ್ಬಿಡುತ್ತೆ. ತುಪ್ಪ ತಣ್ಣಗಾಗಿದೆ. ಇದನ್ನು ಒಂದು ಗ್ಲಾಸ್ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಈಸಿಯಾಗಿ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.